ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಂತೋಷ್ ಸ್ಟುಡಿಯೋ ಕನ್ನಡ. ಬನ್ನಿ, ಇಲ್ಲಿ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಭದ್ರಗೌಡರದು ಮದುವೆ ಆಯ್ತಾ ಇಲ್ವಾ ಅಂತ ನೋಡೋಣ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಭದ್ರೇಗೌಡರು ಕೂಡ ನಾನು ನನ್ನ ಅಮ್ಮಿಗೆ ಮೋಸ ಮಾಡಲ್ಲ, ನನಗೆ ಸತ್ಯ ಗೊತ್ತಾಗಬೇಕು, ಅವತ್ತು ಮದುವೆಯಲ್ಲಿ ಯಾರು ಫೋನ್ ಮಾಡಿದವರು ಅಂತ ನನಗೆ ಗೊತ್ತಾಗಬೇಕು, ನಾನು ತಾಳಿ ಕಟ್ಟೋದಿಲ್ಲ ಅಂತ ಹೇಳಿ ಭದ್ರೇಗೌಡರು ಕೂಡ ಅಲ್ಲಿ ಇರ್ತಾರೆ. ಹಾಗೆ ಅದೇ ಸಮಯಕ್ಕೆ ಕೂಡ ಈಶ್ವರಿಯವರು ಕೂಡ ನನಗೆ ಚಲೋ ಅವರು ಫೋನ್ ಮಾಡಿದ್ರು, ಈ ರೀತಿಯನ್ನು ಮದುವೆ ತಡೀರಿ, ನಾನು ಬಂದು ಸತ್ಯ ಹೇಳ್ತೇನೆ, ಅವತ್ತು ಮದುವೆಯಲ್ಲಿ ಯಾರು ಫೋನ್ ಮಾಡಿದ್ದು, ಹಾಗೆ ಭಾವವ್ರನ್ನ ಯಾರು ಅರೆಸ್ಟ್ ಮಾಡಿದ್ದು ಬಂದು ಹೇಳ್ತೇನೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಮದುವೆಯನ್ನು ನಿಲ್ಲಿಸುತ್ತಾರೆ. ಸಾವಿತ್ರಿ ಅವರು, ಅಕ್ಕ ನೀವು ನನ್ನ ಜೊತೆ ಇರ್ತೀನಿ ಅಂತ ಹೇಳಿದರೆ, ಆದರೆ ನನಗೆ ಈಗ ಬೆನ್ನಿಗೆ ಚೂರಿ ಆಗ್ತಿದ್ದೀರಾ, ನೀವೆಲ್ಲರೂ ಸೇರಿ ನನ್ನ ಮಗಳಿಗೆ ಮೋಸ ಮಾಡಬೇಕು ಅಂತ ಇದ್ದೀರಾ, ಅವರು ಬಂದರೆ ಬರಲಿ, ಅವನು ಏನು ತರ್ತಾನೋ, ನನ್ನ ಮಗಳಿಗೆ ಮೊದಲು ತಾಳಿ ಕಟ್ಟೋಕ್ಕೆ ಹೇಳಿ ಅಣ್ಣ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆದರೆ ಈಶ್ವರಿ ಅವರು ಕೂಡ ಇಲ್ಲ, ತಾಳಿ ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ, ಅವರು ಬಂದು ಸತ್ಯ ಹೇಳೋವರೆಗೂ ಏನೂ ಆಗೋದಿಲ್ಲ. ಆದರೆ ಇಲ್ಲಿ ಅವರು ಹೇಳ್ತಾ ಇರ್ತಾರೆ, ವಿದ್ಯಾವರು ಕೂಡ ಅವತ್ತು ಫೋನ್ ಮಾಡಿದ್ದು ಅಂತ ಒಪ್ಕೊಂಡಿದ್ದಾರಲ್ಲ, ಮತ್ತೆ ಯಾಕೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆದರೆ ಈ ಕಡೆ ಈಶ್ವರಿಯವರು ವಿದ್ಯಾ ಅಲ್ಲ ಅಂತೆ ಫೋನ್ ಮಾಡಿದ್ದು, ಅದು ಯಾರು ಅಂತ ಸತ್ಯವಾಗಿ ಹೇಳ್ತೇನೆ, ಸಾಕ್ಷಿ ಸಮೇತ ಕೂಡ ಬರ್ತಾ ಇದ್ದೇನೆ, ಕ್ವಾಟ್ಲೆ ಕೂಡ ಜೊತೆಗೆ ಬರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಕ್ವಾಟ್ಲೆ ಬರ್ತಾ ಇದ್ದಾನೆ ಅಂದಿದ್ದಕ್ಕೆ ನಾನು ನಂಬ್ತಾ ಇದ್ದೇನೆ ಅಂತ ಇಲ್ಲಿ ಹೇಳ್ತಾರೆ. ಭದ್ರೇಗೌಡರು ಕ್ವಾಟ್ಲೆನ ಹಂಗಾದ್ರೆ ಅವನು ಸತ್ಯವನ್ನ ಕರೆಕ್ಟಾಗಿ ಕರ್ಕೊಂಡು ಬಂದೇ ಬರ್ತಾನೆ ಅಂತ ಹೇಳಿ ಈ ಕಡೆ ಭದ್ರೇಗೌಡರು ಕೂಡ ಇಲ್ಲಿ ಸುಮ್ಮನೆ ಇರ್ತಾರೆ. ಆದರೆ ಶಿವರಾಮ್ ಗೌಡರು ಕೂಡ ಅದು ಕಳೆದ ಹೋದ ವಿಷಯ, ಅದನ್ನೆಲ್ಲ ತಗೊಂಡು ಈಗ ಏನು ಮಾಡ್ತೀರಾ, ಸುಮ್ಮನೆ ತಾಳಿ ಕಟ್ರಿ ಅಂತ ಇಲ್ಲಿ ಎಷ್ಟು ಹೇಳ್ತಾ ಇದ್ರು. ಆದರೆ ಈ ಕಡೆ ಈಶ್ವರಿಯವರು ಕೂಡ ಮದುವೆ ಆಗಲಿಕ್ಕೆ ಬಿಡ್ತಾ ಇರಲ್ಲ. ಸಾವಿತ್ರಿ ಅವರು, ನೀವೇನಾದರೂ ಈ ಮದುವೆ ಮಾಡಿಲ್ಲ ಅಂದರೆ ನಾನು ಸತ್ತೋಗ್ತೇನೆ ಅಂತ ಹೇಳಿ ಚಾಕು ಹಿಡ್ಕೊಂಡು ಎದುರಿಸ್ತಾ ಇರ್ತಾರೆ. ಆದರೆ ಯಾರೂ ಕೂಡ ಈಶ್ವರಿ, ಇಷ್ಟು ದಿನ ನಾವು ತಡೆದಿದ್ದೇವೆ, ಇಷ್ಟು ಗಂಟೆಗಳ ಕಾಲ ತಡೆದಿದ್ದೇವೆ, ಇನ್ನು ಸ್ವಲ್ಪ ಹೊತ್ತು ತಡ್ಕೊ, ಅವರು ಬಂದು ಏನು ಹೇಳ್ತಾರೆ ಅಂತ ಕೇಳೋಣ ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಚಿಕ್ಕಪ್ಪ ಅವರು ಕೂಡ ಮದುವೆ ಮುಹೂರ್ತನೂ ಮುಗ್ದೋಗಿದೆ, ಈ ಮದುವೆನ ಮುಂದಕ್ಕೆ ಹಾಕೋಣ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರ್ತಾರೆ. ಆದರೆ ಸಾವಿತ್ರಿ ಅವರು, ಇಲ್ಲ ಇವತ್ತೇ ಮದುವೆ ಆಗಬೇಕು ಅಂತ ಹೇಳಿ ತುಂಬಾನೇ ಅವರಿಗೆ ಟಾರ್ಚರ್ನನ್ನು ಕೊಡ್ತಾ ಇರ್ತಾರೆ. ಆದರೆ ಈಶ್ವರಿಯವರು ಕೂಡ ಯಾವುದೇ ಕಾರಣಕ್ಕೂ ಈ ಮದುವೆ ಆಗಲಿಕ್ಕೆ ಸಾಧ್ಯ ಇಲ್ಲ, ಸತ್ಯ ಏನು ಅಂತ ತಿಳ್ಕೊಳ್ಳೋಣ ಅಂತ ಹೇಳಿ ಅವರು ಕಾಯ್ತಾ ಇರ್ತಾರೆ. ಆಗ ಅದೇ ಸಮಯಕ್ಕೆ ಕೂಡ ಇಲ್ಲಿ ಚಲುವವರು ಕೂಡ ಮತ್ತು ಎಲ್ಲರೂ ಕೂಡ ಎಂಟ್ರಿ ಕೊಡ್ತಾರೆ. ಮತ್ತು ಅವರು ಕೂಡ ಹೇಳ್ತಾರೆ, ಅವತ್ತು ನಿಮಗೆ ಫೋನ್ ಮಾಡಿ ಜೈಲಿಗೆ ಕಳಿಸಿದ್ದು ಯಾರು ಅಂತ ಗೊತ್ತಾ, ನೀವು ಇದನ್ನೆಲ್ಲ ಕೇಳಿದರೆ ತುಂಬಾ ಶಾಕ್ ಆಗ್ತೀರಾ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಸಾವಿತ್ರಿ ಅವರು ಕೂಡ ಕೋಪದಿಂದ, ಅಣ್ಣ ನೀವು ನಿಮ್ಮ ಬೀಗರು ಮತ್ತು ಇವರೆಲ್ಲ ಸೇರಿ ನನ್ನ ಮಗಳಿಗೆ ಮದುವೆ ಆಗಬಾರ್ದು ಅಂತ ನೀವು ಡಿಸೈಡ್ ಮಾಡಿದ್ದೀರಾ, ನಿಮಗೆ ಯಾರಿಗೂ ಕೂಡ ಈ ಮದುವೆ ಆಗಲಿಕ್ಕೆ ಇಷ್ಟ ಇಲ್ಲ, ಅದಕ್ಕೆ ನೀವು ಈ ರೀತಿಯಾಗಿ ಸುಳ್ಳು ಅಪರಾಧವನ್ನು ಹೊರಿಸಿ ನನ್ನ ಮಗಳ ಜೀವನನ ಹಾಳು ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಹೇಳ್ತಾರೆ. ಆದರೆ ಭದ್ರೇಗೌಡರು ಕೂಡ ಹೇಳ್ತಾರೆ, ಅತ್ತೆ ನಾವು ಸಾಕ್ಷಿ ಏನು ಹೇಳ್ತಾರಂತೆ ಅದನ್ನು ಕೇಳೋವರೆಗೂ ಸುಮ್ಮನೆ ಆದರೂ ಇರಿ ಅಂತ ಇಲ್ಲಿ ಹೇಳ್ತಾರೆ. ಚಿಕ್ಕಪ್ಪನವರು ಕೂಡ, ಸಾವಿತ್ರಿ ನೀನು ಹೇಳೋವರೆಗೂ ಸುಮ್ಮನೆ ಇರು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆದರೆ ಸಾವಿತ್ರಿಯವರು ಕೂಡ ಎಷ್ಟು ಹೇಳಿದ್ರು ಕೂಡ ಇಲ್ಲಿ ಕೇಳ್ತಾ ಇರಲ್ಲ. ಆಗ ಸಾವಿತ್ರಿ ಅವರು ಕೂಡ ಚಲುವವರಿಗೆ ಕೇಳ್ತಾರೆ, ನೀನು ನಮ್ಮನೆಯಲ್ಲೇ ಇದ್ಕೊಂಡು ನಮಗೆ ಮೋಸ ಮಾಡ್ತಿದ್ದೀಯಾ ಅಂತ ಇಲ್ಲಿ ಹೇಳ್ತಾರೆ. ಆಗ ಚಲುವ ಅವರು, ನಾನಲ್ಲ ಮೋಸ ಮಾಡ್ತಿರೋದು ನೀವು ಅಂತ ಇಲ್ಲಿ ಹೇಳ್ತಾರೆ. ಆಗ ಫೋನ್ ಮಾಡಿದ್ದು ಯಾರು ಅಂದರೆ ನಿಮ್ಮ ಮಗಳೇ ವಿನಂತಿ ಅಂತ ಇಲ್ಲಿ ಹೇಳ್ತಾರೆ, ನೀವೇ ಮೋಸ ಮಾಡಿದ್ದು, ಆದರೆ ನೀನು ನನ್ನ ಮಗಳು ಅಂತ ಹೇಳ್ತಿದೆಯಲ್ಲ, ಇದಕ್ಕೆ ಯಾವುದು ಸಾಕ್ಷಿ ಇದೆ ತೋರಿಸು ಅಂತ ಇಲ್ಲಿ ಹೇಳ್ತಾರೆ. ನಾನು ಸಾಕ್ಷಿ ಸಮೇತನೇ ಬಂದಿದ್ದೀನಿ ಅಂತ ಇಲ್ಲಿ ಹೇಳ್ತಾರೆ. ಆಗ ಕ್ವಾಟ್ಲೆ ಅಣ್ಣ ಅವರು ಕೂಡ, ಹೌದು ಚಿಕ್ಕಮ್ಮ, ನಾವು ಸಾಕ್ಷಿ ಸಮೇತನೇ ಬಂದಿದ್ದೇವೆ, ನೀವು ಏನೇನು ನಮಗೆ ತಪ್ಪು ದ್ರೋಹಗಳನ್ನು ಮಾಡಿದ್ದೀರೋ ಅದನ್ನು ಸಾಕ್ಷಿ ಸಮೇತ ನಾವೀಗ ತೋರಿಸ್ತೇವೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಅದೇ ಸಮಯಕ್ಕೆ ಇಲ್ಲಿ ಲೋಕಿಯನ್ನು ಕರೀತಾರೆ. ಲೋಕಿಯವರು ಕೂಡ ಬಂದು, ಅಪಹರಣೆಗೆ ತಪ್ಪಾಯಿತು, ಕ್ಷಮಿಸ್ಬಿಡಿ, ದುಡ್ಡಿನ ಆಸೆಗೆಲ್ಲ ಈ ರೀತಿಯಾಗಿ ನಾನು ಮಾಡಿದೆ, ಅವತ್ತು ನನ್ನ ಫೋನು ಇಸ್ಕೊಂಡು ಫೋನ್ ಮಾಡಿದವರು ಈ ವಿನಂತಿ ಅವರೇ, ಮತ್ತು ನಿಮಗೆ ಜೈಲಿಗೆ ಹೋಗೋ ಹಾಗೆ ಮಾಡಿದ್ದು, ಈ ಮದುವೆ ನಡೆದಾಗೆ ಮಾಡಿದ್ದು ಇವರೇ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಸಾವಿತ್ರಿ ಅವರು ಕೂಡ ತುಂಬಾ ಕೋಪದಿಂದ, ಇಲ್ಲ ಇವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ, ನಮ್ಮ ಮಗಳ ಮದುವೆ ನಿಲ್ಲಿಸಬೇಕಂತಾನೆ ಇವರು ಬಂದಿದ್ದಾರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಲೋಕಿ ಅವರು, ಇವರು ನಿಮಗೆ ಏನೇನು ಇನ್ನೂ ಒಳಸಂಚು ಮಾಡಿದ್ದಾರೋ, ಹಾಗೆ ಇವರು ಭದ್ರೇಗೌಡರು ಕೂಡ ಏನೂ ತಪ್ಪು ಮಾಡಿಲ್ಲ, ಅದರಲ್ಲಿ ಏನೇನೋ ಮಿಕ್ಸ್ ಮಾಡಿ ಇವರು ಇದನ್ನು ಅವರಿಗೆ ಕೊಟ್ಟು ಈ ರೀತಿ ಆಗೋ ಹಾಗೆ ಮಾಡಿದ್ದಾರೆ, ನೀವು ಇದೆಲ್ಲ ವಿಚಾರಿಸಿ ನಿಧಾನವಾಗಿ ನೀವು ಮದುವೆ ಮಾಡ್ಬೋದಾಗಿತ್ತು, ಈ ಸಾವಿತ್ರಿಯವರು ಏನೇನು ಒಳಸಂಚು ಮಾಡ್ತಾರೋ ನಿಮಗಿನ್ನೂ ಗೊತ್ತಿಲ್ಲ, ನಿಮ್ಮ ಜೊತೆಲೇ ಇದ್ದು ನಿಮ್ಮ ಬೆನ್ನಿಗೆ ಚೂರಿ ಆಗಬೇಕು ಅಂತ ಇವರು ಕಾಯ್ತಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ನನಗೆ ಈ ಸತ್ಯವನ್ನು ಯಾರಿಗೂ ಹೇಳಬೇಡ ಅಂತ ಹೇಳಿ ಅವರು ಇಷ್ಟು ದುಡ್ಡನ್ನು ಕೂಡ ಇಲ್ಲಿ ನನಗೆ ಕೊಟ್ಟಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ.
ಆಗ ಈ ಕಡೆ ಶಿವರಾಮೇಗೌಡರಿಗೂ ಕೂಡ ಶಾಕ್ ಆಗುತ್ತೆ, ಭದ್ರೇಗೌಡರಿಗೂ ಕೂಡ ಶಾಕ್ ಆಗುತ್ತೆ. ಭದ್ರೇಗೌಡರು ಕೂಡ ಇಲ್ಲಿ ಲೋಕಿನ ಹೊಡಿಲಿಕ್ಕೆ ಅಂತ ಹೋಗ್ತಾರೆ. ಆಗ ಎಲ್ಲರೂ ಕೂಡ ಅವನನ್ನು ಬಿಡಿಸ್ತಾರೆ. ಆಗ ಅಪ್ಪ, ಸತ್ಯ ಗೊತ್ತಾಯ್ತಾ, ನೀವು ಏನು ಸತ್ಯವನ್ನು ತಿಳ್ಕೊಳ್ದೆ ಈ ರೀತಿ ದುಡುಕ್ತಾ ಇದ್ರಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಚಿಕ್ಕಪ್ಪ ಅವರು ಕೂಡ ತುಂಬ ಬೇಜಾರಿನಲ್ಲಿ ಇರ್ತಾರೆ. ಭದ್ರ, ಅದೇನೇ ಆಗಿರಲಿ, ಅದು ಒಂದು ಕಡೆ ಆದರೆ ಇದು ಒಂದು ಕಡೆ ಆದರೆ ವಿನಂತಿ ಭಾಳ ಹಾಳಾಗುತ್ತಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಗ ಇಷ್ಟೆಲ್ಲ ಮಾಡಿದವ್ರಿಗೂ ಇದೆಲ್ಲ ಮಾಡಲಿಕ್ಕೆ ಗೊತ್ತಿರೋದಿಲ್ಲ, ನಾನು ಯಾವುದೇ ಕಾರಣಕ್ಕೂ ವಿನಂತಿಗೆ ತಾಳಿ ಕಟ್ಟೋದಿಲ್ಲ ಅಂತ ಹೇಳಿ ಈ ಕಡೆ ಭದ್ರೇಗೌಡರು ಕೂಡ ನಿಲ್ತಾರೆ. ಮತ್ತೆ ಇದೆಲ್ಲ ಹೇಗೆ ನಡೆಯಿತು, ಇದಕ್ಕೂ ಕೂಡ ಏನೋ ಮಸಲತ್ತು ಮಾಡಿರ್ತಾರೆ, ಇದನ್ನು ನಾನು ಕಂಡುಹಿಡಿತೇನೆ, ಬಿಡಲ್ಲ ಅಂತ ಹೇಳಿ ಭದ್ರೇಗೌಡರು ಕೂಡ ಹೇಳ್ತಾರೆ. ಮತ್ತೆ ಎಲ್ಲರೂ ಕೂಡ ಆ ಕಡೆ ಹೋಗ್ತಾರೆ. ಮತ್ತೆ ಇಲ್ಲಿ ಸಾವಿತ್ರಿ ಅವರು ಕೂಡ ತುಂಬಾನೇ ಬೇಜಾರಲ್ಲಿ ಅಳ್ತಾ ಇರ್ತಾರೆ. ಇವರೆಲ್ಲರೂ ಕೂಡ ನನ್ನ ಮಗಳ ಮದುವೆಯನ್ನು ನಿಲ್ಲಿಸ್ಬಿಟ್ಟಿರಲ್ಲ. ಈಶ್ವರಿಯವರಿಗೂ ಕೂಡ ಹೇಳ್ತಾ ಇರ್ತಾರೆ, ಅತ್ತಿಗೆ ನೀವೇ ನನ್ನ ಜೊತೆ ಇರ್ತೀನಂತ ಈ ರೀತಿ ಮಾಡಿದ್ರಲ್ಲ, ಅಣ್ಣವರೆಲ್ಲ ನನ್ನ ಕೈ ಬಿಟ್ಟರು, ನನ್ನ ಮಗಳ ಗತಿ ಏನು, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತೇನೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆದರೆ ಶಿವರಾಮೇಗೌಡರು ಕೂಡ ಅವರು ಏನು ಡಿಸಿಷನ್ ತಗೊಳ್ಬೇಕಂತ ಅವರಿಗೆ ಗೊತ್ತಾಗದೆ ಅವರು ಸುಮ್ಮನೆ ಇರ್ತಾರೆ. ಮತ್ತು ನೀನೇ ಅವತ್ತು ನನ್ನ ಮದುವೆಯಲ್ಲಿ ಅಷ್ಟು ಅವಮಾನವಾಗಿ ಪೊಲೀಸರು ಎಳ್ಕೊಂಡು ಮಾಡೋ ಹಾಗೆ ಮಾಡಿದ್ದು ಸಾವಿತ್ರಿ ಅಂತ ಹೇಳಿ ಅವರು ನೆನೆಸಿಕೊಂಡು ತುಂಬಾನೇ ಬೇಜಾರಲ್ಲಿ ಚಿಂತೆ ಮಾಡ್ತಾ ಇರ್ತಾರೆ. ಹಾಗೆ ಈ ಕಡೆ ಭದ್ರ ಮತ್ತು ವಿನಂತಿ ಮದುವೆ ಕೂಡ ಇಲ್ಲೇ ನಿಲ್ಲಿಸ್ತಾರೆ. ಮತ್ತು ವಿದ್ಯಾ ಅವರು ಕೂಡ ತುಂಬಾನೇ ಖುಷಿಯಲ್ಲಿ ಅವರ ಮದುವೆ ನಿಂತು ಹೋಯಿತು ಅಂತ ಹೇಳಿ ಅವರ ಕುಟುಂಬದವರೆಲ್ಲರೂ ಕೂಡ ಖುಷಿಯಾಗಿ ಇರ್ತಾರೆ. ಮತ್ತು ಇಲ್ಲಿನವರೆಗೆ ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.